ಧರ್ಮ 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 ಅಂತ ಮನುಷ್ಯರು ಕಿತ್ತಾಡ್ತಾರೆ. ಆದರೆ ಪ್ರಾಣಿಗಳು ಯಾವತ್ತೂ ಧರ್ಮದಾಗಲಿ ಜಾತಿ ವಿಷಯ ಆಗಲಿ ಕಿತ್ತಾಡಲಿಲ್ಲ. ಯಾಕಂದರೆ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ. ಆದರೆ ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಕರ್ಣ ಎಂಬುವರಿಗೆ ಸೇರಿದಂಥ 3 ಹಸುಗಳ ಕೆಚ್ಚಲನ್ನು ಕಟ್ ಮಾಡಿದಂಥ ಕತ್ತರಿಸಂಥ ವಿಷಯ ಎಂಥವ್ರಿಗೂ ಸಹ ಕರಳು ಚಿರುಕನತ್ತೆ. ಇದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಬರಲ್ಲ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನ ಮುಸಲ್ಮಾನರು ಸಹ ಹಸುಗಳನ್ನು ಸಾಕಾಣಿಕೆ ಮಾಡಿ ಹಾಲು ಕರೆದು ಡೇರಿಗೆ ಹಾಕ್ತಿದ್ದಾರೆ. ಕೇವಲ ಗೋವಿಗೆ ತೊಂದರೆ ಆದಾಗ ಅದನ್ನು ಮುಸಲ್ಮಾನ ಮಾಡಿರ್ತಾನೆ. ಆಚೆ ಈಚೆ ಚರ್ಚೆಗಳನ್ನ ಹೊರತುಪಡಿಸಿ ನೋಡೋದೇ ಆದರೆ ಯಾವೊಬ್ಬ ಮನುಷ್ಯ ಗುಣ ಇರ್ತಕ್ಕಂಥವನು ಇದನ್ನು ಒಪ್ಪುವಂಥ ಘಟನೆ ಅಲ್ಲ. ಯಾವ ಮಟ್ಟಿಗೆ ವಿಕೃತಿ ಅಂತಂದರೆ ಕೆಚ್ಚಲನ್ನು ಕತ್ತರಿಸಿ ಕಾಲ್ಗೂ ಸಹ ಹಸುವಿನ ಕಾಲ್ಗೂ ಕೂಡ ಹಲ್ಲೆ ಮಾಡಿ ಹೋಗಿರ್ತಕ್ಕಂಥದ್ದು. ಬಟ್ ಇದ್ರ ಬಗ್ಗೆ ಎಲ್ಲರೂ ಕೂಡ ಖಂಡಿಸುವಂಥ ಕೆಲಸ ಆಗಿದೆ. ಹಸುಗಳಿಗೆ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಿದೆ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಸಿದ್ದರಾಮಯ್ಯನವರು ಹೇಳ್ತಾರೆ, ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಶಿಕ್ಷೆಯನ್ನು ಖಂಡಿತವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ಬನನ್ನು ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಮುಂದುವರೆದ ಭಾಗ ಅಂದರೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಇದನ್ನು ಹಿಂದೂ ಪರ ಸಂಘಟನೆಯವರು ರಾಜಕೀಯಗೊಳಿಸಬೇಡಿ ಅನ್ನೋ ಮಾತನ್ನು ಹೇಳ್ತಾರೆ. ಜಮೀರ್ ಅಹಮದ್ ಖಾನ್ ಹಸುವನ್ನು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಕ್ರೂರಿಗಳನ್ನ ಬಂಧಿಸಿ ಅಂತ ಆರ್ ಅಶೋಕ್ ನಿನ್ನೆ ಹೇಳಿದರು. ಬಟ್ ಇದೊಂದು ರೀತಿಯ ಕರಾಳ ಸಂಕ್ರಾಂತಿ. ನಾವು ಇನ್ನು ಕೆಲವೇ ಗಂಟೆಗಳೇ ಬಾಕಿ ಇದೆ. ಹಸುಗಳನ್ನು ಸಿಂಗಾರ ಮಾಡಿ ಹೂ ಹಾಕಿ ಕೊಂಬಿಗೆ ಬಣ್ಣ ಎಲ್ಲ ಬಳಿದು ಕಿಚ್ಚು ಹಾಯಿಸುವ ಹಬ್ಬ ಸಂಕ್ರಾಂತಿ, ಸುಗ್ಗಿ ಹಬ್ಬ ಸಂಕ್ರಾಂತಿ. ಆದರೆ ಈ 3 ಹಸುಗಳು ನಿಜವಾಗಿಯೂ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಹಸುಗಳು, ಕುರಿ ಎಲ್ಲವನ್ನೂ ಸಹ ಕಿಚ್ಚಾಯಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸಂಕ್ರಾಂತಿ ಹಬ್ಬದಲ್ಲಿ. ಈ 3 ಹಸುಗಳು, ಈ 3 ಹಸುವಿನ ಈ ಒಂದು ಸ್ಟೋರಿ ಎಲ್ಲರಿಗೂ ಸಹ ಸಂಕ್ರಾಂತಿ ಮುನ್ನ ಸೂತಕದ ರೀತಿಯ ವಾತಾವರಣ ಹಸುಗಳ ವಿಚಾರದಲ್ಲಿ. ಸಿದ್ದರಾಮಯ್ಯ ಹೇಳ್ತಾರೆ ರಾಜಕಾರಣ ಮಾಡಬಾರ್ದು ಅಂತ. ಮನುಷ್ಯತ್ವ ಇರೋರು ಯಾರೂ ಕೂಡ ಈ ಕೆಲಸ ಮಾಡಲ್ಲ. ಮನುಷ್ಯತ್ವ ಇಲ್ಲದವರೇ ಇದನ್ನು ಮಾಡೋದು. ಧರ್ಮ ಅಂದರೆ ಮೊದಲು ಹೆಂಗಿತ್ತು? ಮೊದಲು ನಾವೆಲ್ಲ ಕೇಳಿದಂಥ ಧರ್ಮ ಹೆಂಗೆ ಅಂದರೆ ಧರ್ಮವಾಗಿ ಮಾತಾಡಯ್ಯ, ಧರ್ಮವಾಗಿ ಬದುಕಯ್ಯ ಅಂತ. ಧರ್ಮ ಅಂದರೆ ನ್ಯಾಯ, ಧರ್ಮ ಅಂದರೆ ನೀತಿ, ಧರ್ಮ ಅಂದರೆ ಸತ್ಯ. ಈಗ ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋ ಚರ್ಚೆಗಳಿದೆ ಇವತ್ತಿಗೆ. ಧರ್ಮ ಅಂದರೆ ಕಿವಿಗೆ ಬೀಳೋದು ಅದೇ. ನಾವೆಲ್ಲ ಹಳ್ಳಿಗಳ ಕಡೆ ಮೊದಲು ಮಾತಾಡ್ತಿದ್ದು ಧರ್ಮವಾಗಿ ಬದುಕಯ್ಯ, ಧರ್ಮವಾಗಿ ಮಾತಾಡಯ್ಯ, ಧರ್ಮವಾಗಿರಯ್ಯ ಅಂತ. ಧರ್ಮ ಅಂದರೆ ನ್ಯಾಯ, ನೀತಿ, ಸತ್ಯ ಅಂತ ಧರ್ಮ ನಾವೆಲ್ಲ ಕೇಳ್ತಿದ್ದು. ಬಟ್ ಇವತ್ತಿನ ಧರ್ಮ ಅಂದರೆ ಪ್ರೀತಿಗಿಂತ ದ್ವೇಷದ ಧರ್ಮ ಆಗಿ ಬದಲಾಗಿದೆ. ಆದರೆ ಪ್ರಾಣಿಗಳಿಗೂ ತೊಂದರೆ ಕೊಡುವಂಥ, ಮೂಕ ಪ್ರಾಣಿಗಳನ್ನೂ ಹಿಂಸಿಸುವಂಥ ಆ ಒಂದು ಕೆಟ್ಟ ಧರ್ಮ ಇದೆಯಲ್ಲ, ಅದು ಒಳ್ಳೆಯದಲ್ಲ. ಬಟ್ ಸಿದ್ದರಾಮಯ್ಯನವರು ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ ಅಂದರೆ ಈ ವಿಷಯವಾಗಿ BJP ಪ್ರತಿಭಟನೆ ಮಾಡೋದನ್ನ ಯಾಕೆ ರಾಜಕಾರಣ ಅನ್ಕೋತೀರಿ? 3 ಹಸು ಕೊಡಿಸ್ತೀನಿ ಅಂತ ಹೇಳಿದ್ರು ಜಮೀರ್ ಅಹಮದ್ ಖಾನ್. ಮಾಲೀಕ ಅವ್ನು ಹೇಳಿದ 30 ಕರ್ಣ ಹೇಳ್ತಾರೆ, ನಾನು 30-35 ವರ್ಷದಿಂದ ಹಾಲನ್ನು ಕರೆದು ಹಾಲಾಗ್ತಾ ಇದ್ದೀನಿ, ಮಾರಾಟ ಮಾಡ್ತಾ ಇದ್ದೀನಿ ಅಂತ. ಕಾವೇರಿ, ಗಂಗೆ, ತುಂಗೆ, ಸವಿತಾ, ಅನಿತಾ ಹಿಂಗೇನು ಹೆಸರಿಟ್ಟಿರ್ತಾರೆ ಹಸುಗಳಿಗೆ. ಮನೆಗಳಲ್ಲಿ ನಾವೆಲ್ಲ ನಮ್ಮನೇಲೂ ನಾನು ಹಸು ಸಾಕಿದ್ದೀನಿ. ಬಹುತೇಕ ಗ್ರಾಮೀಣ ಭಾಗದಲ್ಲಿ ಹಸುಗಳಿಗೆ ಗೌರಿ ಹಿಂಗೆ ಹೆಸರಿಟ್ಟಿರ್ತಾರೆ. ಭಾವನಾತ್ಮಕ ಸಂಬಂಧ ಬೆಳೆದಿರುತ್ತೆ. ಹಸುಗಳ ಜೊತೆ, ಪ್ರಾಣಿಗಳ ಜೊತೆ ಮನೇಲಿ ನಾವು ಕುರಿನೋ, ಮೇಕೆನೋ, ದನನೋ, ಹಸುನೋ ಸಾಕ್ತಾಗ ಅದ್ರ ಜೊತೆ ಭಾವನಾತ್ಮಕ ಸಂಬಂಧಗಳಿರುತ್ತೆ. ಪಾಪ 30-35 ವರ್ಷ ಕರ್ಣ ಹಸುಗಳು ಸಾಕಾಣಿಕೆ ಮಾಡಿ ಹಾಲು ಹಾಕಿದ್ದಾರೆ, ಇವತ್ಕೋದಿದೆ. ಹಸುವನ್ನು ರೀಪ್ಲೇಸ್ ಕೊಡಿಸ್ತೀನಿ ಅನ್ನೋದಲ್ಲ. ಈ ಥರ ಘಟನೆಗಳು ಆಗದ ರೀತಿ ಕ್ರಮ ಕೈಗೊಳ್ಳಬೇಕಾಗತ್ತೆ. ಈ ರೀತಿಯ ಘಟನೆಗಳು ಆಗದ ರೀತಿ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಬಟ್ ಎಲ್ಲೋ ಒಂದು ಕಡೆ ಇತ್ತೀಚಿನ ಬೆಂಗಳೂರಿನ ಘಟನೆಗಳನ್ನ ನೋಡ್ತಿದ್ರೆ, ಇಂಥ ಪ್ರಕರಣಗಳು ನೋಡ್ತಾ ಇದ್ರೆ, ಒಂದು ಎಣ್ಣೆ ಹೊಡೆದೋ, ಡ್ರಗ್ಸ್ ತಗೊಂಡು, ಗಾಂಜಾ ತಗೊಂಡು ಇಂಥ ಕೃತ್ಯಗಳನ್ನ ಚುಚ್ಚೋದು, ಕೊಲೆ ಮಾಡೋದು, ಇಂಥವೆಲ್ಲ ಆ ಪ್ರಕರಣಗಳೇ ಆಗ್ತಿರೋದು. ಬಟ್ ಆ ದಿಸೆಯಲ್ಲಿ ಆಲೋಚನೆ ಮಾಡುವಂಥ ಕೆಲಸ ಆಗಬೇಕು. ಹಸುಗಳನ್ನ ಕೊಡಿಸೋದ್ರಿಂದ ಇದು ಬೇರೆ ಯಾವುದೋ ಕಾರೋ ವೆಹಿಕಲೋ, ಜೀವ ಇಲ್ಲದ ಕಾರು ಸ್ಕೂಟ್ರ್ ಥರ ಅಲ್ಲ. ಆ ವೆಹಿಕಲ್ಗಳನ್ನೇ ಆ ಥರ ಸಹಿಸ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೈಲಿ. ನಮ್ಮ ಕಾರ್ ಡ್ಯಾಮೇಜ್ ಆದಾಗಲೋ, ಸ್ಕೂಟ್ರ್ ಡ್ಯಾಮೇಜ್ ಆಗಲೋ ಸಹಿಸೋಕ್ಕಾಗಲ್ಲ. ಆ ಪ್ರಾಣಿಗಳಿದೆಯಲ್ಲ, ಅದೊಂದು ರೀತಿಯ ಭಾವನಾತ್ಮಕ ಸಂಬಂಧ ಆ ವ್ಯಕ್ತಿಗೆ. ನಾನು ರೋಡಲ್ಲಿ ಬೇರೆ ಹಸುಗೆ ಯಾರೋ ಹೊಡೆದಾಗೆ ಹಸು ಹೊಡಿಬಾರ್ದು ಅಂತ ಹೇಳ್ಬೋದು. ಆದರೆ ನನ್ನ ಮನೆ ಹಸುಗೆ ಅದಾದಾಗ ಹರ್ಟ್ ಆಗುತ್ತೆ ನನಗೆ. ಆ ಕಾರಣ ಆ ರೀತಿಯ ಕಣ್ಣೀರನ್ನು ಹಾಕಿದ್ದಾರೆ ಪಾಪ.
ಬಟ್ ಈ ವಿಷಯದಲ್ಲಿ ಏನು ಮಾಡ್ಬೋದು, ಸಿದ್ದರಾಮಯ್ಯನವರು ಕಠಿಣ ಶಿಕ್ಷೆ ಅಂದಾಗ ಗೊತ್ತಲ್ಲ, ಅವನು ಹಸು ಕೆಚ್ಚಲನ್ನ ಕಟ್ ಮಾಡ್ತಾನೆ ಕುಯ್ತಾನೆ ಅನ್ನೋದಾದರೆ ಸಮ್ ಟೈಮ್ ಪೊಲೀಸ್ನವರು ಕೂಡ ನಾವು ಮಾನವ ಹಕ್ಕು ಅವು ಇವೆಲ್ಲ ಬಿಟ್ಬಿಟ್ಟು ಕಲ್ಲೇಟ್ಗೆ ಕಲ್ಲೇಟು ಅನ್ನೋ ಥರ ಆ ರೀತಿಯ ಕಿರಾತಕ ಮನಸ್ಥಿತಿ ಅವ್ರಿಗೆ ಅದೇ ರೀತಿ ಶಿಕ್ಷೆ ಕೊಟ್ಟರೆ ಚೆನ್ನಾಗಿರುತ್ತೆ. ಬರೀ ನರ ಕಟ್ ಮಾಡ್ತೀವಿ ಎಂದಾಗಲೇ ಮೈ ಜೂಮ್ ಅಂತದಲ್ಲ, ಭಯ ಬೀಳ್ತಾರಲ್ಲ. ಹಸುವಿನ ಕೆಚ್ಚಲು ಕೂಯ್ದವ್ರೆ ಕಟ್ ಮಾಡಿದ್ದಾರೆ ಎಂದಾಗಲೇ ಒಂಥರ ಹಿಂಸೆ, ಅದು ಮೈ ಜುಮ್ ಅನ್ನತ್ತೆ, ಏನಪ್ಪ ಹಿಂಗೆ ಅಂತ. ಅದೇ ರೀತಿಯ ಟ್ರೀಟ್ಮೆಂಟ್ನ ಪೊಲೀಸ್ನವ್ರು ಕೊಟ್ಟರೆ ಸಮಸ್ಯೆ ಏನಿಲ್ಲ ಅನ್ಕೋತೀನಿ ನಾನು. ಈ ವಿಷಯದಲ್ಲಿ ಆರೋಪಿ ಯಾರಿದ್ದಾನೆ ಅವನು ಕೃತ್ಯ ಮಾಡಿದವನು, ಯಾಕೆ ಅಂದರೆ ಇದರಂಥ ಹೇಯ ಕೃತ್ಯ ಇದೆಯಲ್ಲ ಮತ್ತೊಂದಿಲ್ಲ, ಇದರಂಥ ಹೇಯ ಕೃತ್ಯ ಇದೆಯಲ್ಲ ಮತ್ತೊಂದಿಲ್ಲ. ಬಟ್ ಇದು ಕಮ್ಯುನಿಟಿ ನಡುವೆ ಗಲಾಟೆ, ನೆವರ್. ಯಾವೊಬ್ಬ ಮುಸಲ್ಮಾನರಿಗೂ ಅವರು ಹಾಲು ಕುಡಿತಾರಲ್ವೇ. ಧರ್ಮದ ಬಣ್ಣ ಕಟ್ಟುವ ಅವಶ್ಯಕತೆ ಇಲ್ಲ. ಧರ್ಮ ಅಂದರೆ ನ್ಯಾಯ ಅಷ್ಟೇ. ಅಧರ್ಮದಲ್ಲಿ ಯಾರು ಬಾಳ್ತಿರ್ತಾರಲ್ಲ, ಹಿಂದೂನೇ ಆಗಿರಲಿ, ಮುಸ್ಲಿಮೇ ಆಗಿರಲಿ, ಕ್ರಿಶ್ಚಿಯನ್ನೇ ಆಗಿರಲಿ, ಯಾವ ಧರ್ಮಗಳು ಈ ಥರದ್ದು ಮಾಡಿ ಅಂತ ಹೇಳಲ್ಲ. ಅಧರ್ಮನ್ ಅಸತ್ಯ ದಾರಿಯಲ್ಲಿ ನಡೆಯುವಂಥವ್ರಿಂದ ಇವೆಲ್ಲ ಆಗೋದು. ಅಂಥವ್ರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ದಂಗೆ ಶಿಕ್ಷೆ ಆಗಬೇಕು. ಜಮೀರ್ ಅಹಮದ್ ಖಾನ್ ತುಂಬ ಬಾಂಧವ್ಯ ಬೆಳಿಬೇಕು ಅಂತ ಸ್ವಾಮೀಜಿಯಿಂದ ಬಾಯಲ್ಲಿ ತಿಂದದನ್ನ ಕೈಗೆ ಹಾಕೊಂಡು ತಿಂದಂಥ ಉದಾಹರಣೆಗಳು ನೋಡಿದ್ವಿ ಕಣ್ಮುಂದೆ. ತೆಗ್ದು ಜೋಬಿನ ದುಡ್ಡೆಲ್ಲ ಕೊಡ್ತಿರ್ತಾರೆ. ಆದರೆ ಇದು ದುಡ್ಡು ಕೊಟ್ಟು 3 ಹಸು ಕೊಡಿಸೋದ್ರಿಂದ ಈ ಘಾಸಿಯನ್ನು, ನೋವನ್ನು ಹೋಗ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಚಾಮರಾಜಪೇಟೆ ಅಂತ ಕ್ಷೇತ್ರಗಳು, ಇಡೀ ಬೆಂಗಳೂರಲ್ಲಿ ಈ ಡ್ರಗ್ಸ್ ಜಾಲ, ಅಫೀಮು, ಗಾಂಜಾ, ಈ ನಶೆ ಮುಕ್ತ ಬೆಂಗಳೂರನ್ನು ಮಾಡಿದ್ರೆ ಈ ಸಮಸ್ಯೆಗಳಿರ್ತವೆ. ಯಾವಾಗ ಆ ಬಂಡದ ಏರಿಯಾ ಬರುತ್ತೆ ನನ್ನ ಮಕ್ಕಳಿಗೆ ಅವರೆಲ್ಲರಿಗೂ ಅಂದರೆ, ಗಾಂಜಾ ಹೊಡೆದಾಗ್ಲೋ, ಕುಡ್ದಾಗ್ಲೋ, ಡ್ರಗ್ಸ್ ತಗೊಂಡಾಗ್ಲೋ ಆ ದಿಸೆಯಲ್ಲಿ ಕೆಲಸ ಆಗಬೇಕು. ಆ ದಿಸೆಯಲ್ಲಿ ಕೆಲಸ ಆಗಬೇಕು. ಅವಕ್ಕೆ ಕಡಿವಾಣ ಆಗ್ತಾಗ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಇದೊಂದೇ ಘಟನೆ ಅಂತಲ್ಲ, ಬೆಂಗಳೂರಿನ ಬಹುತೇಕ ರೌಡಿಸಮು, ಗಲಾಟೆ, ಗದ್ದಲ, ಅತ್ಯಾಚಾರ ಇವೆಲ್ಲ ಬಹುತೇಕ ಕಾನೂನಿಗೆ ವಿರುದ್ಧವಾದಂಥ ಘಟನೆಗಳಿಗೆ ಮೋರ್ ದೆನ್ 50% ಇದೇ ಕಾರಣ ಆಗಿರುತ್ತೆ. ಇಲ್ಲ ಕುಡ್ದಿರ್ತಾರೆ, ಇಲ್ಲ ಗಾಂಜಾ ಹೊಡೆದಿರ್ತಾರೆ, ಇಲ್ಲ ಡ್ರಗ್ಸ್ ತಗೊಂಡಿರ್ತಾರೆ, ಇಲ್ಲ ನಶೆಲಿರ್ತಾರೆ, ಬೇರೆ ಏನನ್ನು ತಗೊಂಡು. ಅಂಥವ್ರಿಂದ ಆಗುವಂಥ ಪ್ರಕರಣಗಳಿವೆಲ್ಲ. ಆದರೆ ಯಾರು ಏನು ಅನ್ನಲ್ಲಪ್ಪ. ಈಗ ಯಾರೋ ಕೊಲೆ ಮಾಡಿದ್ರು ಸಮ್ ಟೈಮ್ ಅವ್ರನ್ನ ಎನ್ಕೌಂಟ್ರ್ ಮಾಡ್ತಾರಲ್ಲ, ಹಂಗೆ ಈ ಪ್ರಕರಣದಲ್ಲಿ ಆ ಥರದ್ದೇ ಒಂದು ರೀತಿಯ ಕಠಿಣ ಶಿಕ್ಷೆಯನ್ನು ಕೊಟ್ಬಿಟ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಯಾಕಂದರೆ ಇದರಂಥ ಹೇಯ ಕೃತ್ಯ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಬಟ್ ನಾಳಿಂದ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ, ಈ ರೀತಿಯ ಮನ್ಸಾದರೆ ಹೆಂಗೆ ಬರುತ್ತೆ ಅಂತ. ಮನ್ಸಾದರೆ ಆ ನೋವನ್ನು ಹೇಗೆ ಸಹಿಸಿದವ ಹಸುಗಳು ಅಂತ ಗೊತ್ತಿಲ್ಲ. ಇಂತಹ ಕೆಟ್ಟ ಮನಸ್ಥಿತಿಯ, ದುರುಳ ಮನಸ್ಥಿತಿಯ ವ್ಯಕ್ತಿತ್ವಕ್ಕೆ ಯಾವ ಶಿಕ್ಷೆ ಕೊಡಬೇಕು ಅಂತೀರಿ? ತಾವೇನು ಹೇಳ್ತೀರಿ? ಯಾವಾಗ ಸಮಾಜದಲ್ಲಿ ಇಂಥ ಘಟನೆಗಳಿಗೆ ಕಡಿವಾಣ ಹಾಕ್ಬೋದು? ಕರೆಕ್ಟ್ ಸಿದ್ದರಾಮಯ್ಯನವರೇ, ಇದರ ಧರ್ಮದ ಬಣ್ಣ ಕಟ್ಟೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಧರ್ಮದ ಹಾದಿಯಲ್ಲಿ ನಡೆಯೋರು ಇವೆಲ್ಲ ಕೆಲಸ ಮಾಡೋದು. ಕಳ್ಳರು ಎಲ್ಲ ಧರ್ಮದಲ್ಲೂ ಇರ್ತಾರೆ, ಕೊಲೆಗಾರರು ಎಲ್ಲ ಧರ್ಮದಲ್ಲೂ ಇರ್ತಾರೆ, ಕಾಕಿಗಳೇ ರೇಪ್ಗಳು ಮಾಡ್ತೀವೇನು, ಕೊಲೆ ಮಾಡ್ತೀವಿ. ಅಂದರೆ ಆ ಮನುಷ್ಯನ ಒಳಗಡೆ ಇರತಕ್ಕಂಥ ಅಧರ್ಮ ಇದೆಯಲ್ಲ, ಕೆಟ್ಟತನ ಇದೆಯಲ್ಲ, ಅದರಿಂದ ಆಗೋ ಘಟನೆಗಳು. ಆ ಕೆಟ್ಟತನವನ್ನು ತೆಗೆಯೋ ಕೆಲಸ ಮಾಡಬೇಕು. ಬಹುತೇಕ ಇಂಥ ಮೈಂಡ್ಸೆಟ್ ಈ ಲೆವೆಲ್ಗೆ ಹೋಗೋರೆಲ್ಲ ಕುಡ್ದೋ, ಗಾಂಜಾ ಹೊಡೆದೋ, ಡ್ರಗ್ಸ್ ತಗೊಂಡೋ, ನಶೆಲೋ ಮಾಡುವಂಥ ಕೃತ್ಯಗಳಿವೆಲ್ಲ, ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಸೊ ಅದೇನು ಮಾಡ್ತಾರೆ ನೋಡಬೇಕು. ತಾವೇನು ಹೇಳ್ತೀರಿ ಈ ಬಗ್ಗೆ, ಈ ಘಟನೆ ಬಗ್ಗೆ? ಎಂಥ ಶಿಕ್ಷೆಯನ್ನು ಕೊಡಬೇಕು ಆತನಿಗೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.